ಸರ್, ಒಂದು ಬೆಂಗಳೂರು ಕಂಪೇರ್ ಮಾಡಿದರೆ ಪೊಲ್ಯೂಷನ್ ಆಗಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ರಿಸ್ಕ್ ಫ್ಯಾಕ್ಟರ್ಸ್ ಬೆಂಗಳೂರು ಸಿಟಿಗೆ ಹೆಚ್ಚಿರೋದು. ಆದರೆ ಹಾಸನ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸ್ಟೆಮ್ಮಿ ಏನಾದರೂ ಅಲ್ಲಿ ಎಫೆಕ್ಟಿವ್ ಆಗಿ ಜಾರಿ ಇದ್ದರೆ ಈಗ ಆಗ್ತಿರೋ ಪ್ರಕರಣಗಳನ್ನು ಕೊಂಚ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದಿತ್ತಾ ಒಂದು ಮತ್ತು ಅಲ್ಲಿ ಸ್ಟೆಮ್ಮಿ ಇದೆಯಾ ಸರ್? ಈಗ ಏನಾದರೂ ಅಲ್ಲಿ ತಾವು ತಮ್ಮ ಆಸ್ಪತ್ರೆ ಸಂಪರ್ಕ ಮಾಡುವಂಥದ್ದು, ಏನಾದರೂ ಹಾರ್ಟ್ ಅಟ್ಯಾಕ್ ಆದಾಗ ಕಮ್ಯುನಿಕೇಟ್ ಮಾಡುವಂಥದ್ದು ಏನಾದರೂ ಪ್ಲಾನ್ ನಡೀತಾ ಇದೆಯಾ ಆ ಜಿಲ್ಲೆಯಲ್ಲಿ? ಅಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಅಲ್ಲಿ 4-5 ಜನ ಹೃದ್ರೋಗ ತಜ್ಞರಿದ್ದಾರೆ, 3-4 ಜನ ಕ್ಯಾಥ್ಲ್ಯಾಬ್ ಫೆಸಿಲಿಟೀಸ್ ಇದೆ. ಅಂದರೆ ಹೋದ ತಕ್ಷಣ ಅವರಿಗೆ ಆಂಜಿಯೋಗ್ರಾಮ್ ಫೆಸಿಲಿಟೀಸ್ ಇರ್ಬೋದು ಅಥವಾ ಥ್ರಂಬೋಲಿಟಿಕ್ ಥೆರಪಿ ಇರ್ಬೋದು, ಆಂಜಿಯೋಪ್ಲಾಸ್ಟಿ ಮಾಡೋದು ಎಲ್ಲ ಸೌಕರ್ಯಗಳಿದೆ. ಕೆಲವೊಮ್ಮೆ ಏನಾಗುತ್ತೆ, ಹೃದಯಾಘಾತ ಆದಾಗ ಬಹಳಷ್ಟು ಜನ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಈಗ 10 ಜನಕ್ಕೆ ಹೃದಯಾಘಾತ ಆದರೆ ಅದರಲ್ಲಿ ಇಬ್ಬರು ಒಂದು 3-4 ಜನ ಆಸ್ಪತ್ರೆ ತಲುಪೋದಕ್ಕೆ ಮುಂಚೆ ದಾರಿಯ ಮಧ್ಯದಲ್ಲೇ ಸಹ ಹೃದಯಾಘಾತ ಆಗುತ್ತೆ. ಕೆಲವರು ತಲುಪಿದರೂ ಸಹ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೂ ಸಹ ಅದರಲ್ಲಿ 5-6% ಬಹುಶಃ 10% ಅನ್ಬೋದು. 10 ಜನದಲ್ಲಿ ಅವರು ಲೇಟಾಗಿ ಬಂದಿರ್ತಾರೆ, ಅವರಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಇರುತ್ತೆ, ಆದರೂ ಸಾವನ್ನಪ್ತಾರೆ. ಅಂದರೆ ಅವರು ಅಲ್ಲಿಂದ ಮನೆಯಿಂದ ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆಯಲ್ಲ, ಯಾಕಂದರೆ ಸಿಟಿನಲ್ಲಿದ್ದಾರೆ. ಸಿಟಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. ಹಿಂದಿನ ದಿನ ಏನಾದರೂ ಚೆಸ್ಟ್ ಪೇನ್ ಇರುತ್ತೆ, ತಕ್ಷಣ ಹೋಗಿರೋದಿಲ್ಲ, ನಾಳೆ ತೋರಿಸ್ಕೊಂಡ್ರಾಯ್ತು ಹಾಗೆ, ಅಥವಾ ಈ ವಯಸ್ಸಿನಲ್ಲಿ ನಮಗೆ ಯಾಕೆ ಬಂದಿರುತ್ತೆ ಅನ್ನೋ ಒಂದು ಮನೋಭಾವ ಇದ್ದರೂ ಇರ್ಬೋದು. ತಕ್ಷಣ ಹೋಗಿದ್ರೆ ಅವ್ರನ್ನ ಉಳಿಸೋ ಸಾಧ್ಯತೆಗಳಿತ್ತು. ಸ್ಟೆಮಿ ಇಲ್ವಾ ಸರ್ ಈಗ ಸದ್ಯಕ್ಕೆ ಹಾಸನದಲ್ಲಿ? ಸ್ಟೆಮಿ ಇಂಡಿಯಾ ಅನ್ನೋದು ಹಾಸನ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀವಿ ನಾವು. ಮೇನ್ ಸಿಟಿನಲ್ಲಿ ಹಬ್ ಹಾಸ್ಪಿಟ್ಲ್ ಇದೆ. ಈ ಫೆರಿನಲ್ಲಿ ನಾವು ಹೊರಗಡೆ ತಾಲೂಕಿನಲ್ಲಿ ಜನಗಳು ಮೇನ್ ಸೆಂಟ್ರಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಹಾಸನ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಇದೇನೆ ಸರ್? ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಅಲ್ಲಿನ ಶುರುವಾಗಿಲ್ಲ ಸ್ಟೆಮಿ. ಹಾಸನ ಯಾವುದೇ ತಾಲೂಕುಗಳಲ್ಲಿ ಶುರುವಾಗಿಲ್ಲ? ನನ್ನ ಮಾಹಿತಿ ಪ್ರಕಾರ ಶುರುವಾಗಿಲ್ಲ. ಓಕೆ, ಒಂದೊಮ್ಮೆ ನಿಮ್ಮ ಅಭಿಪ್ರಾಯ ಸರ್, ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿ ಅಲ್ಲಿ ಏನಾದರೂ ಈ ಯೋಜನೆ ತಂದು ಜಾರಿ ಮಾಡಿದರೆ ಈಗ ನೋಡ್ತಿರೋ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ? ಅಂತ ಸುತ್ತಮುತ್ತಲಿನಿಂದ ಯಾರು ಬರಲಿಕ್ಕಾಗೋದಿಲ್ಲ. ಹಾಸನ ಜಿಲ್ಲೆಯಲ್ಲಿ ಸುತ್ತಮುತ್ತಲಿಂದ ಜನರು ಹಾಸನಕ್ಕೆ ತಲುಪಕ್ಕಾಗೋದಿಲ್ಲ. ಅಲ್ಲಿ ತಕ್ಷಣ ಯಾರಾದರೂ ಒಂದು ಯಾವುದೇ ಇಲ್ಲೇ ಹಾಸನ ಜಿಲ್ಲೆಯಲ್ಲ, ಎಲ್ಲ ಜಿಲ್ಲೆಯಲ್ಲೂ ಸಹ ಈ ತಾಲೂಕು ಮಟ್ಟದಲ್ಲಿ, ಯಾಕಂದರೆ ಈ ಗೋಲ್ಡನ್ ಅವರ್ ಇರೋದ್ರಿಂದ ಈ ಸ್ಟೆಮಿ ಇಂಡಿಯಾ ಪ್ರಾಜೆಕ್ಟು ಅದು ಕ್ರಮೇಣ ಮಾಡ್ತಾ ಇದ್ದಾರೆ. ಅದು ಸಾಕಷ್ಟು ಶೀಘ್ರದಲ್ಲಿ ಆದರೆ ಒಳ್ಳೆಯದು. ಸರ್, ಇನ್ನೊಂದು ವಿಚಾರ, ಈಗ ಯಾವಾಗ ಹಾಸನದಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಆರೋಗ್ಯ ಸಚಿವರು ಒಂದು ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನಕ್ಕೆ ಕೂಡ ಸೂಚಿಸಿದ್ದಾರೆ. ಅದರಲ್ಲಿ ತಮ್ಮ ಆಸ್ಪತ್ರೆಯ ತಜ್ಞರನ್ನು ಕೂಡ ಭಾಗಿ ಮಾಡ್ಕೊಳ್ತೀವಿ ನಾವು ಕಾರಣಗಳನ್ನು ಅಧ್ಯಯನ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ನಾವು ಸಹ ಅದಕ್ಕೆ ಸಹಕಾರ ಕೊಡ್ತೀವಿ. ಯಾರಾದರೂ ನಮ್ಮಲ್ಲಿ ಯಾರನ್ನು ಐಡೆಂಟಿಫೈ ಮಾಡ್ತಾರೆ ಅಥವಾ ಯಾರಾದರೂ ನಮಗೆ ಕೇಳಿದ್ರೂ ಸಹ ಹೋಗಿಬಿಟ್ಟು ಅವ್ರದ್ದು ಎಲ್ಲ ಒಂದು ಕ್ಲಿನಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ, ಅವರಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಜೀವನ ಶೈಲಿ ಏನಿದೆ, ಬೇರೆ ಏನೇನಾದರೂ ಕಾಯಿಲೆಗಳಿತ್ತ ಎಲ್ಲವನ್ನು ಸ್ಟಡಿ ಮಾಡೋದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಸರ್, ಒಂದೊಮ್ಮೆ ಈಗ ತಾವೇನಾದರೂ ತಮ್ಮ ತಂಡವನ್ನು ಕಳಿಸುವಂಥ ಪ್ಲಾನ್ ಏನಾದರೂ ಮಾಡ್ತೀರಾ ಸರ್ ಹಾಸನ ಜಿಲ್ಲೆಯಲ್ಲಿ? ಯಾಕೆಂದರೆ ಅಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡಿ ಏನಾದರೂ ಅಧ್ಯಯನ ವೈಯಕ್ತಿಕವಾಗಿ ಇಲ್ಲಿ ಏನು ಕಾರಣಗಳಂತ ತಿಳಿಯುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದ್ದೇನೆ? ಈಗ ಅಲ್ಲಿ ಸಾಕಷ್ಟು ನಾನು ಈಗಾಗಲೇ ಹೇಳಿದ್ನಲ್ಲ, ಅಲ್ಲಿ ಹೃದಯ ರೋಗ ತಜ್ಞರಿದ್ದಾರೆ, ಜಿಲ್ಲಾ ಆಸ್ಪತ್ರೆ ಇದೆ. ಏನಾದರೂ ಸರ್ಕಾರ ಮಟ್ಟದಿಂದ ನಮ್ಮಲ್ಲಿ ಒಂದು ನಿಯೋಗ ಹೋಗಬೇಕು ಅಂದರೆ ನಾವು ಸದಾ ಸಿದ್ಧವಾಗಿದ್ವಿ. ಸರಿ, ಇನ್ನೊಂದು ವಿಚಾರ, CM ಕೂಡ ರಾಜ್ಯದ ಬೆಳವಣಿಗೆಗಳನ್ನು ಆರೋಗ್ಯ ಬಗ್ಗೆ ಗಮನ ಹರಿಸಿ ವರದಿ ಕೊಡೋದಕ್ಕೆ ಹೇಳಿದ್ದಾರೆ ಸರ್. ಬಹುತೇಕ ವರದಿ ಫೈನಲ್ ಆಯಿತಾ? ವರದಿಯಲ್ಲಿ ಏನು ಪ್ರಾಥಮಿಕವಾಗಿ ಏನು ನೋಡ್ತಿದ್ದೀರಿ ಸರ್? ನಮಗೆ ಈಗ ಮುಖ್ಯಮಂತ್ರಿಗಳು ಆದೇಶ, ಅದು ರಾಜಾರಾಮನ್ ಅವರು ಮುಖ್ಯಮಂತ್ರಿಗಳನ್ನು ಹೋಗಿ ಈ ಥರ ಕೋವಿಡ್ ಹಾಗೂ ಕೋವಿಡ್ ಲಸಿಕೆಯಿಂದ ಏನಾದರೂ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗುತ್ತಾ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರಿಂದ ನಮಗೆ ಅದರ ಬಗ್ಗೆ ನನ್ನ ನೇತೃತ್ವದಲ್ಲಿ ಒಂದು ವರದಿ ಸಲ್ಲಿಸೋಕ್ಕೆ ಹೇಳಿದ್ದಾರೆ. ನನ್ನಲ್ಲಿ ನಿಮ್ಯಾನ್ಸಿಂದ ಇದ್ದಾರೆ, ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಸೇಂಟ್ ಜಾನ್ಸಿಂದ ಇದ್ದಾರೆ, ಹಾಗೂ ಮಣಿಪಾಲ್ ಹಾಸ್ಪಿಟ್ಲಿಂದ ಇದ್ದಾರೆ. ಈಗಾಗಲೇ ನಾವು ಹೃದ್ರೋಗ ಕಳೆದ ಏಪ್ರಿಲ್-ಮೇ ತಿಂಗಳಲ್ಲಿ ಈಗ 250 ಜನ ರೋಗಿಗಳ ಬಗ್ಗೆ ಅಧ್ಯಯನ ನಡೆಸಿದ್ದೀವಿ. ಒಂದು ಪ್ರೋಫಾರ್ಮಾ ಮಾಡಿ ಅವರಲ್ಲಿ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು, ಎಷ್ಟು ಜನ ಕೋವಿಡ್ನಿಂದ ಬಳಲಿದ್ರು, ಎಷ್ಟು ಜನ ಕೋವಿಡ್ ಲಸಿಕೆ ತಗೊಂಡಿದ್ರು ಅಂತ. ಅದು ಈಗ ನಮ್ಮ ವರದಿ ಒಂದು ಅಬ್ಸರ್ವೇಷನ್, ಸಮ್ ಪೈಲಟ್ ಸ್ಟಡಿ ಅಂತಿಮ ಹಂತದಲ್ಲಿದೆ. ಈಗ ಇನ್ನು 2-3 ದಿನದಲ್ಲಿ ಅದನ್ನು ನಮ್ಮ ಎಲ್ಲ ತಜ್ಞರನ್ನು ಕರೆಸಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಸರ್, ಕೊನೆಯದಾಗಿ ಈಗ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡಿ ಅಥವಾ ಆಗ್ತಿರೋ ಪ್ರಮಾಣಗಳನ್ನು ನೋಡಿದರೆ ಮತ್ತು ನಮ್ಮ ಜಯದೇವ ಆಸ್ಪತ್ರೆಯನ್ನು ಪರಿಗಣಿಸಿದರೆ, ತಾವು ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿ ದಿವಸ ಬರುವ OPD ಅವರ ಸಂಖ್ಯೆ ಜೊತೆಗೆ ಹಾರ್ಟ್ ಸರ್ಜರಿ ಸಂಖ್ಯೆ ಮತ್ತು ಹೃದಯಾಘಾತಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುವವರ ಸಂಖ್ಯೆಯನ್ನು ನೋಡಿದರೆ 2019 ಮತ್ತು 2025 ಕಂಪೇರ್ ಮಾಡಿದರೆ ಎಷ್ಟು ಪ್ರಮಾಣ ಇನ್ಕ್ರೀಸ್ ಅಂತೀರಿ? ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 8-10% ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 7 ಲಕ್ಷ
500 ಜನ ಇದ್ದವರು ಆಲ್ಮೋಸ್ಟ್ 8 ಲಕ್ಷ ಜನ ಹೊರ ರೋಗಿಗಳು ಬರ್ತಾರೆ. ಪ್ರತಿನಿತ್ಯ ನಮ್ಮ ಬೆಂಗಳೂರು ಜಯದೇವಕ್ಕೆ 1500 ಜನ ಹೊರ ರೋಗಿಗಳು ಬರ್ತಾರೆ. ಅದೇ ರೀತಿ ನಮ್ಮ ಮೈಸೂರು ಬ್ರಾಂಚಲ್ಲಿ 800ರಿಂದ 900 ಜನ, ಅಲ್ಲಿ 400-500 ಇತ್ತು, ಈಗ 800ರಿಂದ 900 ಜನ ಬರ್ತಾರೆ. 500ರಿಂದ 600 ಜನ ನಮ್ಮ ಗುಲ್ಬರ್ಗಾದಲ್ಲಿ ಬರ್ತಾ ಇದ್ದಾರೆ. ನಮ್ಮ 2 ಸ್ಯಾಟಲೈಟ್ ಸೆಂಟರ್ಸ್ ಇದೆ, KC ಜನರಲ್ ಆಸ್ಪತ್ರೆ ಹಾಗೂ ESIಯಲ್ಲಿ, ಅಲ್ಲಿ ಪ್ರತಿನಿತ್ಯ 200 ಜನ ಬರ್ತಾರೆ. ಹೀಗಾಗಿ ಆಲ್ಮೋಸ್ಟ್ ನಾವು ಪ್ರತಿನಿತ್ಯ 3000 ಹೊರ ರೋಗಿಗಳನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಹೃದಯಾಘಾತಕ್ಕೆ ಒಳಗಾಗತಕ್ಕಂಥ ಸಂಖ್ಯೆ, ನಾವು ಎಮರ್ಜೆನ್ಸಿನಲ್ಲಿ 200 ಜನ ಬರ್ತಾರೆ ನಮ್ಮ ಎಮರ್ಜೆನ್ಸಿ ಇನ್ಫೋಸಿಸ್ ಪರ್ ಡೇ. ಅದರಲ್ಲಿ 40ರಿಂದ 50 ಜನ ಹೃದಯಾಘಾತ ಆಗಿರ್ತಕ್ಕಂಥ ರೋಗಿಗಳಿರ್ತಾರೆ. ಸಾವಿನ ಪ್ರಮಾಣ ಸರ್ ಪ್ರತಿ ದಿವಸ ತಾವು ಒಂದು ಅಂದಾಜು ನೋಡಿದರೆ 8 to 10% ಆಗುತ್ತೆ. ಅವರು ಬಂದಂತಹ, ಈಗ ನಾವು 50 ಜನ ಅಂದರೆ ನಮಗೆ ಅದರಲ್ಲಿಂದ ಡೈಲಿ ನಾವು 3-4 ಜನ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಈವನ್ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸಹ ಹೃದಯಾಘಾತ ಆದಾಗ 5-6% ಮಾರ್ಟ್ಯಾಲಿಟಿ ಇದೆ. ಅದು ನಮ್ಮಲ್ಲಿ ಬೇಗ ರೀಚ್ ಆದರೆ ಅವ್ರನ್ನ ಉಳಿಸೋ ಸಾಧ್ಯತೆ ಇರುತ್ತೆ. ತಡವಾಗಿ ಬರ್ತಾರೆ, ಸ್ವಲ್ಪ ತಡವಾಗಿ ತಲುಪೋದ್ರಿಂದ ಸ್ವಲ್ಪ ಹೃದಯಾಘಾತ ಆದವರಿಗೆ ಸಾವಿನ ಪ್ರಮಾಣ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ರವೀಂದ್ರ ಅವರು ಹೇಳುವಂಥದ್ದು. ಸದ್ಯಕ್ಕೆ ಸರ್ಕಾರದ ಹಂತದಲ್ಲಿ ಆಗಿರಬೇಕಾದಂತಹ ಸೂಚನೆಗಳ ಪರಿಗಣಿಸಿ ವರದಿಯನ್ನು ಕೂಡ ಸಿದ್ಧನೆ ಮಾಡ್ತಾ ಇದ್ದಾರೆ. ಇನ್ನೇನು ನಾಳೆ ಅಥವಾ ನಾಡಿದ್ರೊಳಗಡೆ ಈ ಒಂದು ವರದಿಯನ್ನು ಕೊಡ್ತಾರೆ. ಸರ್ಕಾರ ಕೂಡ ಈ ವರದಿ ಪರಿಗಣಿಸಿ ರಾಜ್ಯದ ಜನತೆ ಮತ್ತು ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಏನೇನೆಲ್ಲ ಕ್ರಮಗಳನ್ನು ವಹಿಸ್ತಾರೆ. ಯಾಕಂದರೆ ಸರ್ಕಾರ ಕೂಡ ತುಂಬ CM ಖುದ್ದಾಗಿ ಇದ್ರ ಬಗ್ಗೆ ಆಸಕ್ತಿ ವಹಿಸಿರೋದ್ರಿಂದ ಒಂದು ಪ್ರಮಾಣವನ್ನು ಕಡಿಮೆ ಮಾಡುವತ್ತ ಹೊಸ ಯೋಜನೆಗಳ ಜಾರಿಗೆ ತರುವ ಕಡೆಯೂ ಕೂಡ ಹೆಚ್ಚು ಗಮನ ಹರಿಸಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಕ್ಯಾಮರಾಮನ್ ರಾಜು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.